ಡಿ ಬಾಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಒಂದು ಗುಣ ಅಂದ್ರೆ ಏನು? ಅವರು ದಾನ ಮಾಡೋದು. ದಾನ ಮಾಡೋದು. ಓಕೆ, ಅದನ್ನ ಕ್ಯಾನ್ಸಲ್ ಆಯ್ತು, ಮತ್ತೆ ಜೈಲ್ ಹೋದ್ರು. ಅದ್ರ ಬಗ್ಗೆ ಏನ್ ಅನಿಸ್ತು ನಿಮ್ಗೆ ಆಗ? ಬೇಜಾರಾಯ್ತು ತುಂಬಾ. ಇವರಿಂದ ರಮ್ಯಾ ಅವರಿಂದನೇ ಬೇಲ್ ಕ್ಯಾನ್ಸಲ್ ಆಗಕ್ ಮೇನ್ ರೀಸನ್. ರಮ್ಯಾ ಅವರಿಂದ. ರಮ್ಯಾ ಅವರಿಂದನೇ ಅಭಿಮಾನಿಗಳು ಸ್ವಲ್ಪ ಸುಮ್ನೆ ಇದ್ದಿದ್ರೆ ಆಯ್ತಿತ್ತು. ಅವರಿಂದನೇ ಸ್ವಲ್ಪ ಅವರಿಗೂ ಹಿಂಸೆ. ಅದೇ ಅವ್ರ ಅಭಿಮಾನಿಗಳಲ್ಲ ಅಲ್ಲ ಅಂತಾನು ಗೊತ್ತೈತಲ್ಲ ಕಮೆಂಟ್ ಮಾಡಿರೋದು. ಅವರಲ್ಲ, ಆದ್ರೂ ಇವ್ರು ಇರ್ಬೇಕಾಗಿತ್ತಲ್ವಾ. ಬೇರೆಯವ್ರ ಅಭಿಮಾನಿಗಳೇ ಆತರ ಮಾಡಿದ್ದು. ಆದ್ರೆ ಬಂದಿತ್ತು ಡಿ ಬಾಸ್ ಅಭಿಮಾನಿಗಳ ಮೇಲೆ, ಅದಕ್ಕೋಸ್ಕರ ಇರ್ಬೇಕಾಗಿತ್ತು. ಬ್ರದರ್ಸ್ ಅನ್ಕೊಂಡು ಒಂದಷ್ಟು ಜನ ಸುತ್ತಮುತ್ತ ಇದ್ರು. ಅವ್ರ ಜೈಲ್ ಹೋದ ತಕ್ಷಣ ಎಲ್ಲ ಕಣ್ಮರೆ ಆಗ್ಬಿಟ್ಟು. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಇರ್ಬೇಕಾದ್ರೆ ಇರ್ತಾರಷ್ಟೇ. ಅವ್ರಿಗೆ ಕಷ್ಟ ಬಂದ್ಮೇಲೆ ಯಾರು ಆಗಲ್ಲ. ಇವಾಗ ಗೊತ್ತಾಯ್ತಲ್ಲ ಅವರಿಗೆ ಯಾರು ಆಗಲ್ಲ. ಸರ್, ಏಟರ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ TRP ಬೇಕಲ್ವಾ, ದರ್ಶನ್ ಇಂದಾನೆ TRP ಜಾಸ್ತಿ ನ್ಯೂಸ್. ಮೊನ್ನೆ ದರ್ಶನ್ ಸರ್ದು ಬೇಲ್ ರದ್ದಾಯ್ತು, ಅದು ಅವಾಗ ನಿಮ್ಗೆ ಏನ್ ಅನ್ನಿಸ್ತು? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಬೇಜಾರಾಯ್ತು. ಬೇಲ್ ರದ್ದಾಗಿತ್ತು, ಬೇಲ್ ರದ್ದ ಆಗ್ಬಾರ್ದಿತ್ತು. ತುಂಬಾ ಬೇಜಾರಾಯ್ತು ಮನ್ಸಿಗೆ. ಅಂದ್ರೆ ನಾಳೆ ಸಾಂಗ್ ಮಾರನೇ ದಿನ ರಿಲೀಸ್ ಆಗೋ ಡೇಟ್ ಇತ್ತು ಅಂದಂಗೆ ರದ್ದಾಗಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತುಂಬಾ ಬೇಜಾರಾಗಿತ್ತು. ಸಾಂಗ್ ರಿಲೀಸ್ ಆಗಿರೋ ತುಂಬಾ ಚೆನ್ನಾಗಿತ್ತು, ಸೆಲೆಬ್ರೇಷನ್ ಮಾಡ್ಬೋದಿತ್ತು. ಅದು ಬೇಜಾರು. ದರ್ಶನ್ ಸರ್ನೇ ಟಾರ್ಗೆಟ್ ಮಾಡ್ತಾವ್ರೆ ಎಲ್ಲರೂ TRP ಗೋಸ್ಕರ. ಬೇರೆ ಬೇರೆ ಕೇಸ್ ಮುಚ್ಚಾಕಕ್ಕೆ ಡಿ ಬಾಸ್ ನೀಡಿತ್ತವ್ರೆ TRP ಗೋಸ್ಕರ. ಓಕೆ, ಈಗ ಅವ್ರದ್ದು ಮೂವಿ ಡೆವಿಲ್ ಬಂದ್ರೆ ಫ್ಲಾಪ್ ಆಯ್ತೆ ಅಂತಾರೆ, ಅದ್ರ ಬಗ್ಗೆ